ಅಷ್ಟೇ, ಇನ್ನೇನು ಮಾಡಕ್ಕೆ. ಹುಚ್ಚಾಟ. ಈ ಮ್ಯಾಟ್ರ್ಗಳು ಲೆಟ್ ಆಲ್ ದರ್ಶನ್ ಫಾಲೋಯರ್ಸು ಅಥವಾ ಅವ್ರನ್ನ ಇಷ್ಟಪಡೋರು ಪ್ರೀತಿಸೋರು ಮಾಡೋರು ಇರಬಾರ್ದು ಅಂತಿಲ್ಲ, ನೀವು ಇರಬಹುದು. ಇದನ್ನ ಈ ರೀತಿಯ ಹುಚ್ಚಾಟಗಳು ಮತ್ತು ನಿಮಗೆ ಇಷ್ಟ ಬಂದಂತಹ ಕೂಗಾಟಗಳಿಂದ ಇತ್ಯರ್ಥ ಮಾಡೋ ಪ್ರಕರಣ ಅಲ್ಲ ಇದು. ಇದು ಅಲ್ಟಿಮೇಟ್ಲಿ ತಪ್ಪೋ ಸರಿಯೋ ನ್ಯಾಯಾಂಗದಲ್ಲೇ ಇತ್ಯರ್ಥ ಆಗಬೇಕು. ನಿಮ್ಮ ಹಾರಾಟ, ಕಿರುಚಾಟ, ಭಾವನಾತ್ಮಕವಾಗಿ ಭಾಷಣ ಇದರಿಂದ ಆಗಲ್ಲ. ಈ ಕನಿಷ್ಠ ಪ್ರಜ್ಞೆ ಇಲ್ಲದಿದ್ದರೆ ನೀವು ಮಾಡ್ತಿರೋ ಡ್ಯಾಮೇಜು ನೀವು ನಂಬಿರೋ ನಿಮ್ಮ ಹೀರೋಗೆ. ಅದು ನೆನಪಿಟ್ಕೊಳ್ಳಿ. ಎಸ್, ನಿಮ್ಮ ಉಚ್ಚಾಟಗಳಿಗೆ ನೀವೇನೋ ಪಬ್ಲಿಸಿಟಿ ತಗೊಳ್ಳೋಕ್ಕೋಸ್ಕರ ಮಾತೆತ್ತಿದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ದರ್ಶನ್ ಹೆಸರು ತಗೊಳ್ಳೋಕ್ಕೆ ಜಾಸ್ತಿ ಆಗ್ತಿದೆ. ಮತ್ತು ಇವನು ಯಾವ ಸೀಮೆ ಕಿತ್ತೋದು ಅಭಿಮಾನಿ ಅಂತ ನನಗೆ ಗೊತ್ತಿಲ್ಲ. ಒನ್ ಟೈಮ್ ಲೈವ್ ಬಂದ್ಬಿಟ್ಟು ಓದ್ಸತಿ ವಿಡಿಯೋದಲ್ಲಿ ನನಗೆ ಎಲ್ಲೆಲ್ಲಿ ಏನು ಮೆಟ್ರೋದು ಮೇಯ್ನ್ ಎಲ್ಲೆಲ್ಲಿದೆ, ವಿಧಾನಸೌಧಕ್ಕೆ ಮೇಯ್ನ್ ಕರೆಂಟ್ ಎಲ್ಲಿ ಪಾಸ್ ಆಗುತ್ತೆ, ಏನಾಗುತ್ತೆ, ಅಲ್ಲಿ ಎಲ್ಲಿಟ್ಟರೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಹಾಗೆ ಹೀಗೆ ಅಂತ ಎಲ್ಲ ಇವನು ಯಾವನ ಕೋತ್ ನನ್ನ ಮಗ ಮಾತಾಡಿದ್ದು. ಆಮೇಲೆ ನನ್ನೇನಾದ್ರು ಜೈಲಿಗೆ ಹಾಕಿದ್ರೆ ದರ್ಶನ್ ಅವರ ಇರೋ ಜಾಗದಲ್ಲಿ ಜೈಲಿಗೆ ಹಾಕಿ ಅನ್ನೋದು, ಈ ಹುಚ್ಚು ಅಭಿಮಾನ ಅನ್ನೋದು ಏನಿದೆ, ಇಂಥ ನನ್ನ ಮಕ್ಕಳಿಂದನೇ ಅರ್ಧ ದರ್ಶನ್ ಹೆಸರು ಹಾಳಾಗಿ ಹೋಗ್ತಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅವೆಲ್ಲ ಆಗೋಯ್ತು, ವಿಡಿಯೋ ಮಾಡ್ದ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದ, ಅದಾದ್ಮೇಲೆ ಮರುದಿನ ಬಂದ್ಬಿಟ್ಟು ಕ್ಷಮೆನೂ ಕೇಳ್ದ. ನೆನ್ನೆ ನೋಡಿದ್ರೆ ಇಲ್ಲೆಲ್ಲ ವಿಧಾನಸೌಧದ ಮುಂದೆ ಹೋಗ್ಬಿಟ್ಟು ಬೈಕ್ ಬೆಂಕಿ ಹಚ್ಚಿದ್ದಾನೆ. ಏನು ಗುರು, ನಿಮ್ಮ ಒಂದು ತೆವಲಿಗೋಸ್ಕರ ಇನ್ನೊಬ್ರನ್ನ ಹೆಸರನ್ನ ಹಾಳು ಮಾಡ್ತಿದ್ರೆ. ಮತ್ತು ನೀವು ಇವೆಲ್ಲ ಮಾಡೋದಕ್ಕೆ ದರ್ಶನ್ ಅವ್ರಿಗೆ ಇನ್ನೂ ಎಫೆಕ್ಟ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಕಾಮನ್ ಸೆನ್ಸ್ ಹಿಡ್ಕೊಂಡು ಇನ್ಮೇಲಾದರೂ ಸ್ವಲ್ಪ ಬುದ್ಧಿ ಕಲೀರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮತ್ತು ಈ ಹುಚ್ಚಾಟಿಕೆ ಬಗ್ಗೆ ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ನೋಡಬೇಕು. ಇದ್ರ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.